ಮೊಬೈಲ್‌ನಲ್ಲಿ ವಾಟ್ಸ್‌ಆ್ಯಪ್, ಫೇಸ್‌ಬುಕ್, ಇನ್ಸ್ಟಾಗ್ರಾಮ್ ಬಳಸುವ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನೀವು ಯಾರ್ದಾದ್ರೂ ಸ್ಟೇಟಸ್, ಪೋಸ್ಟ್ ಅಥವಾ ಪ್ರೊಫೈಲನ್ನು ಮತ್ತೆ ಮತ್ತೆ ನೋಡ್ತಿದ್ದೀರಾ? ಅಥವಾ ನಿಮ್ಮ ಸ್ನೇಹಿತರ ಸ್ಟೇಟಸ್ಗಳನ್ನು ಪ್ರತಿದಿನ ನೋಡ್ತೀರಾ? ಹಾಗಾದರೆ ಕೆಲವರು ಹೇಳುವಂತೆ ಇದು ಸ್ಟಾಕಿಂಗ್ ಆಗಿ ಜೈಲು ಶಿಕ್ಷೆಗೆ ಕಾರಣವಾಗುತ್ತದೆಯೇ? ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ತಪ್ಪು ಮಾಹಿತಿಗಳು ಹರಿದಾಡುತ್ತಿವೆ. ಇಂದು ನಾವು ನಿಜವಾದ ಕಾನೂನು ಏನು ಹೇಳುತ್ತದೆ ಎಂಬುದನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಮೊದಲು ಸ್ಟಾಕಿಂಗ್ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರಳವಾಗಿ ಹೇಳುವುದಾದರೆ, ಯಾರಾದರೂ ವ್ಯಕ್ತಿಯನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ನಿರಂತರವಾಗಿ ಹಿಂಬಾಲಿಸುವುದು, ಅವರನ್ನು ಕಿರಿಕಿರಿಗೊಳಿಸುವುದು, ಪದೇ ಪದೇ ಸಂಪರ್ಕಿಸಲು ಪ್ರಯತ್ನಿಸುವುದು ಅಥವಾ ಅವರ ಚಟುವಟಿಕೆಗಳನ್ನು ಅತಿಯಾಗಿ ಗಮನಿಸುವುದು ಸ್ಟಾಕಿಂಗ್ ಎಂದು ಪರಿಗಣಿಸಬಹುದು. ಆದರೆ ಕೇವಲ ಒಬ್ಬರ ಸಾರ್ವಜನಿಕ ಪೋಸ್ಟ್ ಅಥವಾ ಸ್ಟೇಟಸ್ ನೋಡುವುದೇ ಸ್ಟಾಕಿಂಗ್ ಆಗುವುದಿಲ್ಲ. ಕಾನೂನಿನಲ್ಲಿ ಉದ್ದೇಶ, ವರ್ತನೆಯ ಸ್ವರೂಪ ಮತ್ತು ಕಿರುಕುಳ ಮುಖ್ಯ ಅಂಶಗಳಾಗಿವೆ. ಭಾರತೀಯ ನ್ಯಾಯ ಸಂಹಿತೆ BNS 2023ರ ಸೆಕ್ಷನ್ 78 ಸ್ಟಾಕಿಂಗ್ ಕುರಿತು ಮಾತನಾಡುತ್ತದೆ. ಈ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿ ಮಹಿಳೆಯನ್ನು ಪದೇ ಪದೇ ಹಿಂಬಾಲಿಸಿದರೆ, ಅವಳ ಇಚ್ಛೆಗೆ ವಿರುದ್ಧವಾಗಿ ನಿರಂತರ ಸಂಪರ್ಕಿಸಲು ಪ್ರಯತ್ನಿಸಿದರೆ, ಆನ್ಲೈನ್ನಲ್ಲಿ ಅವಳ ಚಟುವಟಿಕೆಗಳನ್ನು ಕಿರುಕುಳ ನೀಡುವ ಉದ್ದೇಶದಿಂದ ಗಮನಿಸಿದರೆ ಅದು ಸ್ಟಾಕಿಂಗ್ ಅಪರಾಧವಾಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಕೇವಲ ವಾಟ್ಸಪ್ ಸ್ಟೇಟಸ್ ನೋಡೋದು, ಫೇಸ್ಬುಕ್ ಪೋಸ್ಟ್ ಓದೋದು, ಇನ್ಸ್ಟಾಗ್ರಾಮ್ ಸ್ಟೋರಿ ವೀಕ್ಷಿಸೋದು ಇವು ಮಾತ್ರದಿಂದ ಸ್ಟಾಕಿಂಗ್ ಪ್ರಕರಣ ದಾಖಲಾಗುವುದಿಲ್ಲ. ಕಿರುಕುಳ ಅಥವಾ ದುರುದ್ದೇಶದ ವರ್ತನೆ ಇರಬೇಕು. ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಮತ್ತು ಗೌಪ್ಯತಾ ಹಕ್ಕುಗಳ ಪ್ರಕಾರ ಯಾರೊಬ್ಬರ ಖಾಸಗಿ ಮಾಹಿತಿಯನ್ನ ಅವರ ಅನುಮತಿ ಇಲ್ಲದೆ ಸಂಗ್ರಹಿಸುವುದು ಅಥವಾ ದುರುಪಯೋಗಪಡಿಸಿಕೊಳ್ಳುವುದು, ನಕಲಿ ಖಾತೆಗಳ ಮೂಲಕ ಹಿಂಬಾಲಿಸುವುದು ಅಥವಾ ಆನ್ಲೈನ್ ಕಿರುಕುಳ ನೀಡುವುದು ಕಾನೂನು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದರೆ ಸಾರ್ವಜನಿಕವಾಗಿ ಹಂಚಿಕೊಳ್ಳಲಾದ ಸ್ಟೇಟಸ್ ಅಥವಾ ಪೋಸ್ಟ್ಗಳನ್ನು ಸಾಮಾನ್ಯ ಬಳಕೆದಾರರು ನೋಡುವುದು ಮಾತ್ರ ಅಪರಾಧವಲ್ಲ. ಹೀಗಾಗಿ ಕೇವಲ ವಾಟ್ಸ್ಆ್ಯಪ್ ಸ್ಟೇಟಸ್ ನೋಡೋದು ಅಪರಾಧವಲ್ಲ. ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ಜೈಲು ಶಿಕ್ಷೆ ಆಗೋದಿಲ್ಲ. ಫೇಸ್ಬುಕ್ ಪೋಸ್ಟ್ ಓದಿದ್ರೆ ಸ್ಟಾಕಿಂಗ್ ಕೇಸ್ ಆಗೋದಿಲ್ಲ. ಆದರೆ ಯಾರನ್ನಾದರೂ ಕಿರುಕುಳ ನೀಡುವುದು, ನಿರಂತರವಾಗಿ ಹಿಂಬಾಲಿಸುವುದು, ಬೆದರಿಕೆ ಹಾಕುವುದು ಅಥವಾ ನಕಲಿ ಖಾತೆಗಳಿಂದ ತೊಂದರೆ ಕೊಡುವುದು ಇವು ಕಾನೂನುಬದ್ಧವಾಗಿ ಅಪರಾಧವಾಗಬಹುದು. ಆದ್ದರಿಂದ ಸಾಮಾಜಿಕ ಜಾಲತಾಣಗಳನ್ನು ಜವಾಬ್ದಾರಿಯಿಂದ ಬಳಸಿ. ಮಾಹಿತಿಯನ್ನು ನಂಬುವ ಮೊದಲು ಅದರ ಸತ್ಯಾಸತ್ಯತೆ ಪರಿಶೀಲಿಸಿ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಇತರರಿಗೂ ಜಾಗೃತಿ ಮೂಡಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ವಂದನೆಗಳು. ಧನ್ಯವಾದಗಳು.